ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನಿಮಿಷ ಬಂದೆ. ಯಾಕ್ಲಾ ಈದ್ ಕೋಣ ಆಡ್ದಂಗೆ ಆಡ್ತಾ ಇದೀಯಾ? ಅಣ್ಣ ಕೋಣ ಎಲ್ಲ ಇರ್ತದೆ. ಅದಕ್ಕೆ ಹೇಳ್ತಿರೋದು, ನೀನು ಯಾವತ್ತು ಹಿಂಗೆ ಆಡೋಕ್ಕಿಲ್ಲಲ್ವಾ, ಅದಕ್ಕೆ ಕೇಳ್ತಾ ಇರೋದು ಯಾಕೆ ಹಿಂಗೆ ಆಡ್ತಾ ಇದೀಯಾ ಅಂತ. ಅಣ್ಣ ಆವಾಗಲೇ ಹೇಳಿದ್ನಲ್ಲಣ್ಣ, ಸಮಾಧಿ ಗಲಾಟೆ, ಹೆಣ್ಮಕ್ಳು ಇವರೇ, ರತ್ನ ವಿಹಾರ ಇಲ್ಲೇ ಅವಳೆ, ಕೊಟ್ಬಿಟ್ರೆ ಕಷ್ಟ ಅಂತ ಮಾರೇ ಆಯ್ತಾ ಇದ್ದೀನಿ. ಸರಿ ಸರಿ. ಪ್ರತಿ ವರ್ಷ ಜಾತ್ರೆಯಲ್ಲೂ ಒಳ್ಳೆ ಹುಲಿ ಓಡಾಡ್ಕೊಂಡಿರ್ತಿದ್ದೆ. ಆದರೆ ಈ ವರ್ಷ ನಾಯಿ ಥರ ಮೂಲೆಯಲ್ಲಿ ಬಂದು ಸೇರ್ಕೊಂಡಿದ್ದೀನಿ. ಅದು ಯಾರಿಂದ? ಆ ಓಲ್ಡ್ ಲೇಡೀಸಿಂದ. ಎಲ್ಲ ನನ್ನ ಕರ್ಮ. ಒಳ್ಳೆ ಯಮ ಕಿಂಕರ್ ಥರ ನನ್ನ ಹಿಂದೆನೇ ಓಡಾಡ್ಕೊಂಡವ್ರೆ. ನಮ್ಮ ಅಪ್ಪ ಒಂದು ಸಾಲದು ಅಂತ ಇವರಿಬ್ರು ಬೇರೆ ಮೆಟ್ಕೊಂಡವ್ರು ನನಗೆ. ಯಾವಲ್ಲ ಓ ಡ್ಯಾಡಿ, ಅದೇ ಅನ್ಕಂಡೆ ನನ್ನ ಮುಟ್ಟೋ ಮೀಟ್ರು ಯಾರಿಗೈತೆ ಅಂತ. ನೀನಾ ಏನಪ್ಪಯ್ಯ? ಬೇಕೂಫ್ ನನ್ನ ಮಗನೇ, ಜಾತ್ರೆಯಲ್ಲಿ ಎಲ್ಲರ ಜೊತೆಗೆ ಇರೋದು ಬಿಟ್ಟು ಇಲ್ಲಿ ಒಬ್ಬನೇ ಬೇತಾಳಂತರ ನುಳ್ಕೊಂಡಿದ್ಯಲ್ಲ, ಹೋಗ್ಲಾ ಅಲ್ಲಿ? ಹೋಗ್ತೀನಿ. ಜನರಿಂದ ನಾನು ಮೇಲೆ ಬಂದೆ, ನಮ್ಮಪ್ಪನಿಂದ ನಾ ಮೇಲೆ ಹೋದೆ. ಮೇಲೆ ಕಳಿಸ್ತೀನಿ. ಅಮ್ಮನ್ ಕಳಿಸಿದೀನಿ, ಈಗ ನಿನ್ನನ್ನು ಕಳಿಸೋದೊಂದು ಬಾಕಿ ಇದೆ. ಹಲೋ ಗಂಗಳೆ, ಎಲ್ಲಿದ್ದೀರಿ? ಗಂಗಳೆ ಇರಿ, ಯಾಕೋ ಒತ್ತಾರೆಯಿಂದ ಕಿವಿ ಗುಯ್ಗುಡ್ತಾ ಇದೆ, ಚಳಿ ಜಾನೆ ಆಗ್ಬಿಟ್ಟದೆ. ಸ್ಪೀಕರ್ಗೆ ಹಾಕ್ತೀನಿ ರೀ, ಮಾತಾಡಿ ಈಗ. ಏನೋ ಛತ್ರಿ, ಅಯ್ಯೋ ಯಾಕೆ ಕೇಳಿರಿ ದೊಡ್ಡಗಳೇ? ಆ ಕೊರೋನಾ ಅಂತ ಇದ್ನಲ್ಲ, ಅವನು ಬಂದು ಆ ರೌಡಿಗಳನ್ನೆಲ್ಲ ಹೊಡೆದು ಬಿಸಾಕ್ಬಿಟ್ಟ. ದೊಡ್ಡಗಳೇ, ಯಾವಾಗ ಶಿವು ಕಲ್ಯಾಣಿ ಒಳಗೆ ಇಳಿದ್ಬಿಟ್ಟ, ದಿಗ್ಬಂಧನ ಆಗೇ ಬಿಡ್ತು. ಅಯ್ಯೋ ಪಾಪಿಗಳ, ಅದನ್ನೇ ಹೇಳೋಣ ಅಂತ ಮಾಡಿದ್ದು ಕಣೋ ಫೋನು ಛತ್ರಿ. ಇಲ್ಲಿ ದೊಡ್ಡ ಮಂತ್ರವಾದಿಗಳು ಅವರ ದಿವ್ಯ ದೃಷ್ಟಿಯಿಂದ ಎಲ್ಲ ನೋಡಿ ಹೇಳ್ಬಿಟ್ರು ಕಣೋ. ಶಿವು ನೀರಿಂದ ಮೇಲೆ ಹೇಳೋದಕ್ಕೆ ಆಗಲ್ಲ, ಗುಡಿಯಿಂದ ಮಾಕಾಳಮ್ಮ ಈಚೆ ಬರೋದಕ್ಕೂ ಆಗಲ್ಲ. ದಣ್ಗಳೇ, ಎಲ್ಲಿ ಮಾಂತ್ರಿಕರು ಹೇಳ್ತಾ ಇದ್ರು, ಶಿವನ ಆ ದಿಗ್ಬಂಧನದಿಂದ ಬಿಡಿಸ್ಬೇಕು ಅಂದ್ರೆ ಅವ್ರ ಅವನ ಕಣ್ಣೀರು ಕಲ್ಯಾಣಿಗೆ ಬೀಳ್ಬೇಕಂತೆ. ಓ, ಶಿವು ತಾಯಿ ಶಾರದಾ ಮನಸ್ಸು ಮಾಡಿದ್ರು ಅವಳು ಈಚೆ ಬರೋದಕ್ಕಾಗೋದೇ ಇಲ್ಲ ಕಣೋ. ಯಾಕಂದ್ರೆ ಮಾದಪ್ಪಣ್ಣನ ಮನೆ ಮುಂದೆ ನಮ್ಮ ಹುಡುಗರು ಕಾವಲು ನಿಂತಿದ್ದಾರೆ. ಎಂತ ನೀಚ್ ಕೆಲಸ ಮಾಡ್ತಿದ್ದಾನೆ ಈ ಊರ್ ದೇವ್ರು ಅನ್ಸ್ಕೊಂಡಿರೋ ರಾಕ್ಷಸ. ನಾನು ಏನಪ್ಪ ಮಾಡ್ಲಿ? ಶಾರದಮ್ಮನ ಹೇಗಪ್ಪ ಕರ್ಸ್ಲಿ ಇಲ್ಲಿ? ಅಯ್ಯೋ ಭಗವಂತ, ಏನ್ ಮಾಡ್ಲಪ್ಪ? ಶಾರದಮ್ಮ ನನ್ನ ಮನೆಯಲ್ಲಿರೋ ವಿಷಯ ಗೊತ್ತಾಗಿನೇ ಇವರು ನಾನು ಹೋಗ್ಲಿ ಅಂತ ಕಾಯ್ತಾ ಇದ್ದಾರೆ. ಇದನ್ನು ಇಟ್ಕೊಂಡು ಇನ್ನೊಂದು ಸಮಸ್ಯೆ ಶುರು ಮಾಡ್ತಾರೆ. ನಾನು ಹೋಗಕ್ಕಾಗಲ್ಲ. ಇನ್ನು ಬೇರೆ ಯಾರು ಹೋಗ್ಬೋದು? ಕರ್ಣ ಅವ್ರು ಮಾತ್ರ ಶಾರದಮ್ಮನ್ನ ಕರ್ಕೊಂಡು ಬರ್ಬೋದು. ಯಾಕೆಂದ್ರೆ ಅವರಿಗೆ ಶಿವು ತಾಯಿ ಅನ್ನೋ ವಿಷಯ ಗೊತ್ತಿಲ್ಲ. ಇದೇ ಸರಿಯಾದ ಉಪಾಯ. ಅಷ್ಟೇ ಅಲ್ಲ ದಣಿ, ಶಿವನ ದಿಗ್ಬಂಧನದಿಂದ ಬಿಡಿಸ್ಬೇಕು ಅಂದ್ರೆ ಗೋರ್ಗುಡಿ ಹೆಂಗಸರು ರಕ್ತದ ನೀನು ಬೀಳ್ಬೇಕಂತೆ. ಆಗ್ಲೇ ದಿಗ್ಬಂಧನ ಹೋಗೋದು, ಶಿವು ಕಲ್ಯಾಣಿಯಿಂದ ಎದ್ದು ಬರೋದು, ಹಂಗಂತ ಮಾಂತ್ರಿಕರು ಹೇಳ್ತಾ ಇದ್ರು. ಶಿವು ಅವ್ರಿಗೆ ದಿಗ್ಬಂಧನ? ಊರಲ್ಲಿರೋ ಯಾವ ಗರ್ಭಿಣಿ ಹೆಂಗಸು ಮನೆ ಒಳಗಿಂದ ಹೊರಗೆ ಬರಕ್ಕಾಗೋದೇ ಇಲ್ಲ ಕಣೋ. ಅದಕ್ಕೆ ನಾನು ಬಿಡೋದು ಇಲ್ಲ. ಅದಕ್ಕೇನೇನು ಬೇಕೋ ಎಲ್ಲ ವ್ಯವಸ್ಥೆ ನಾನು ಮಾಡಿದ್ದೀನಿ. ಶಿವು ಸಾಯ್ತಾನೆ, ನಾವು ಗೆಲ್ತೀವಿ. ಈ ಊರ್ ಜನ ಅರಮನೆ ಭಕ್ತರು ಗುದ್ದಾಡೋ ಹೆಗ್ಣದ ತರ ಆಡ್ತಾರೆ. ಏನಾದ್ರೂ ಮಾಡ್ಬೇಕಲ್ಲ, ಏನ್ ಮಾಡ್ಲಿ?
ನನ್ನ ಜೀವ ಹೋದ್ರೂ ಪರವಾಗಿಲ್ಲ, ಶಿವು ಅವ್ರ ಜೀವ ಉಳಿಬೇಕು. ಕಣ, ಏನಾಯ್ತು? ಈಗ ನಾನು ಮಾತಾಡೋ ಪರಿಸ್ಥಿತಿಲಿಲ್ಲ. ದಿಗ್ಬಂಧನದ ವಿಷಯ ಗೊತ್ತಾಗಿದೆ. ಶಿವನ ಉಳಿಸ್ಬೇಕು ಅಂದರೆ ಅದು ನಿನ್ನಿಂದ ಮಾತ್ರ ಸಾಧ್ಯ. ನನ್ನಿಂದನಾ? ಅಂಕಲ್, ಹಂಗೇನೂ ಅರ್ಥ ಆಗ್ತಿಲ್ಲ, ಸ್ವಲ್ಪ ಬಿಡಿಸೇಳಿ. ನನ್ನ ಮನೆ ಗೊತ್ತಲ್ವಾ, ಸೀದಾ ನನ್ನ ಮನೆಗೆ ಹೋಗು. ನನ್ನ ಮನೇಲಿರೋ ಹೆಂಗಸನ್ನ ಕರ್ಕೊಂಡು ಬರಬೇಕು ಅಷ್ಟೇ. ಅವ್ರನ್ನ ಕರ್ಕೊಂಡು ಬಂದರೆ ದಿಗ್ಬಂಧನ ಪಾರಾಗುತ್ತಾ? ಖಂಡಿತ ಆಗತ್ತೆ, ನನ್ನನ್ನು ನಂಬಪ್ಪ. ಶಿವನ ಉಳಿಸ್ಕೋಬಹುದು, ಸಮಯ ತುಂಬ ಕಡಿಮೆ ಇದೆ. ನಿನಗೆ ದಮ್ಮಯ್ಯ ಅಂತೀನಿ. ಅಯ್ಯೋ, ನೀವು ಹಾಗೇನೋ ಮಾಡಬೇಡಿ, ನಾನು ಕರ್ಕೊಂಡು ಬರ್ತೀನಿ. ಸರಿ, ಅಲ್ಲಿ ಏನಾಗತ್ತೆ ಅಂತ ನಾನು ನೋಡ್ತಾ ಇರ್ತೀನಿ. ಬೇಗ ಕರ್ಕೊಂಡು ಬನ್ನಿ. ಸರಿ ಸರಿ, ಬರ್ತೀನಿ. ಸರಿ. ನೀವೇ ಇಲ್ಲಿದ್ದೀರಾ? ಎಲ್ಲರೂ ಅಲ್ಲಿದ್ದಾರಲ್ವಾ? ನೀವು ಶಿವು ಹತ್ರ ಇರ್ಬೇಕಲ್ವಾ? ಇಲ್ಲೇನು ಮಾಡ್ತಾ ಇದ್ದೀರಾ ಕಣ? ಅದು ಅದು ದಿಗ್ಬಂಧನದ ವಿಷಯ ನನಗೂ ಗೊತ್ತು. ನೀವು ಅದಕ್ಕೆ ತಾನೇ ಹೋಗ್ತಿರೋದು? ಹೌದು, ನಿಮಗೆ ಗೊತ್ತಾಯ್ತಾ? ಅದೆಲ್ಲ ಮಾತಾಡ್ತಾ ಕೂತ್ರೆ ಶಿವು ಅವ್ರ ಪ್ರಾಣಕ್ಕೆ ಅಪಾಯ ಆಗುತ್ತೆ. ನಡೀರಿ, ನಾನು ನಿಮ್ಮ ಜೊತೆ ಬರ್ತೀನಿ. ನಿಮ್ಮನ್ನ ಈ ಪರಿಸ್ಥಿತಿಲಿ ಕರ್ಕೊಂಡು ಹೋಗೋದು ನಂಗೆ ಯಾಕೋ ಸರಿ ಅನ್ನಿಸ್ತಿಲ್ಲ. ಅಯ್ಯೋ ಕರ್ಣ, ನನ್ನ ಮಾತು ನಿಮ್ಗೆ ಅರ್ಥ ಆಗ್ತಿಲ್ವಾ? ನಾನು ಏನು ಹೇಳೋ ಪರಿಸ್ಥಿತಿಲಿ ಇಲ್ಲ. ಪ್ಲೀಸ್ ಕರ್ಕೊಂಡು ಹೋಗಿ ನನ್ನ. ನಾವೊಬ್ರಿಗಾದ್ರೆ ದೇವ್ ನಮ್ಗೆ ಆಗ್ತಾನಂತೆ. ಪ್ಲೀಸ್ ಕರ್ಣ. ಸರಿ, ಬನ್ನಿ. ಶಾರದಾ, ಮಲಗಿದೀಯಾ? ನಿನ್ನ ಮಗನ್ನ ಉಳಿಸ್ಕೊಳಲ್ವಾ? ಕಷ್ಟದಲ್ಲಿರೋ ಮಗನ್ನ ಬಿಟ್ಟು ಯಾಕೆ ಮಲಗಿದ್ಯಾ? ಎದ್ದೇಳು ಶಾರದಾ. ಶಾರದಾ, ಯಾರು? ಆ ಕಳವ ನೀನು ಹೆಚ್ಚಿಸ್ತಿದ್ಯಾ? ನನ್ನ ಮಗ ಶಿವು ಏನಮ್ಮ? ಶಿವಗೆ ಏನಾಗ್ತೈತೆ? ಅವ್ರಿಗೇನು ಹೆಚ್ಚು ಕಡಿಮೆ ಆಗ್ತೈತಾ? ಅಯ್ಯೋ ಶಿವ ಶಿವ, ಇಲ್ಲ, ಶಿವಗೇನೋ ಆಯ್ತಿದೆ, ಶಿವಗೇನೋ ಆಯ್ತಿದೆ. ನಾನು ಹೋಗ್ಬೇಕು. ಯಾಕೋ ಭಯ ಆಯ್ತಾ ಇದೆ. ಯಾವತ್ತೂ ಈಟು ತಡವಾಗಿ ತಾಯಿ ಬಂದಂಗಿಲ್ಲ. ಮನಸ್ಸೆಲ್ಲ ತಳಮಳ.